ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಾಡ್ತಿರೋ ರೆಸಿಪಿ ಏನಂದರೆ ಪೆಪ್ಪರ್ ಚಿಕನ್. ಕ್ವಿಕ್ಕಾಗಿ ಹಾಕುವ ಚಟಪಟ್ ಅಂತ 5 ನಿಮಿಷ ಪ್ರಿಪೇರ್ ಆಗುವ ಪೆಪ್ಪರ್ ಚಿಕನ್. ನನಗೆ ಬೇಕಾಗಿರೋ ಐಟಮ್ಸ್ ತೋರಿಸ್ತೀನಿ. ಫಸ್ಟ್ ಈರುಳ್ಳಿ ಹಚ್ಕೊಂಡಿದ್ದೀನಿ, ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹೆಚ್ಕೊಂಡಿದ್ದೀನಿ ಬೆಳ್ಳುಳ್ಳಿನ, ಆಮೇಲೆ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಒಂದು ಹಸಿಮೆಣಸಿನ್ಕಾಯಿ 3ರಿಂದ 4 ಹಚ್ಕೊಂಡಿದ್ದೀನಿ, ಆಮೇಲೆ ಕರ್ಬೇವು ತೊಗೊಂಡಿದ್ದೀನಿ, ಒಂದು 10ರಿಂದ 15 ಎಲೆ ಬಂದಿದೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣ ಹಚ್ಕೊಂಡಿದ್ದೀನಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಆಮೇಲೆ ಪೆಪ್ಪರ್ ಪೌಡರು, ಆಮೇಲೆ ಎಣ್ಣೆ ತೊಗೊಂಡಿದ್ದೀನಿ, ಆಮೇಲೆ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಹೆಂಗೆ ಮಾಡೋದಂತ ಫಸ್ಟ್ ಬಾಣಲಿ ಇಟ್ಟಿದ್ದೀನಿ. ಇದು ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ಅಂದರೆ ಬ್ಯಾಚುಲರ್ಸ್ ಹುಡುಗರಾಗಲಿ ಮತ್ತು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗೋರಾಗಲಿ 5 ನಿಮಿಷಕ್ಕೆ ಅನ್ನ ರಸಕ್ಕೆ ಎಲ್ಲ ಇದಾಗುತ್ತೆ. ಸೈಡ್ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕೋತಾ ಇದ್ದೀನಿ ನಾನು. ಫಸ್ಟಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಳ್ಳೋಣ. ಇದೆಷ್ಟು ಈಸಿ ಹಂಗಂದರೆ ಬ್ಯಾಚುಲರ್ಸ್ಗಾಗಿ ಮತ್ತು ಕೆಲ್ಸಕ್ಕೆ ಹೋಗೋರು, ಇದು ಗಾರ್ಮೆಂಟ್ಸ್ಗೆ ಹೋಗೋರೆಲ್ಲ ಇರ್ತಾರೆ. ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ಅಂದರೆ ಬ್ಯಾಚುಲರ್ಸ್ ಹುಡುಗರಿಗಾಗಲಿ ಕೆಲ್ಸಕ್ಕೆ ಹೋಗೋಕ್ಕೆಲ್ಲ ತುಂಬ ಈಸಿ ಆಗುತ್ತೆ. ಆಮೇಲೆ ಸಡನ್ನಾಗಿ ಮನೆಗೆ ನೆಂಟರು ಬಂದರು, ಆವಾಗಲೂ ಅಷ್ಟೇ ಅನ್ನ ರಸಕ್ಕೆ ಚಿಕನ್ ತರೋಷ್ಟು ಅನ್ನ ರಸ ಮಾಡಿಕೊಂಡ್ರೆ ಪೆಪ್ಪರ್ ಚಿಕನ್ 5 ನಿಮಿಷಕ್ಕೆ ಆಗೋಗುತ್ತೆ. ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ನೀವೇ ನೋಡಿ. ಈಗ ಈರುಳ್ಳಿ ಆಯಿತು, ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದು ಎಷ್ಟು ಈಸಿ ಅಂದರೆ ತುಂಬ ಈಸಿ. ಈವ್ನಿಂಗ್ ಟೈಮು ಸ್ನ್ಯಾಕ್ಸು, ಮಕ್ಕಳು ಸ್ಕೂಲಿಂದ ಬಂದಾಗ ಈವ್ನಿಂಗ್ ಹೊತ್ತು ಮಕ್ಳಿಗೊಂದು ಸ್ಪೈಸಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಂದಾಗ ಅವಾಗಂತೂ ಚೆನ್ನಾಗಿರುತ್ತೆ. ಈಗ ಕರಿಬೇವು ಹಾಕ್ತಾ ಇದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದಾಗ ಅರ್ಜೆಂಟಾಗಿ ಮಾಡ್ಬೇಕಂದ್ರೆ ಕ್ವಿಕ್ಕಾಗಿ ಆಗುತ್ತೆ ಮತ್ತು ಬ್ಯಾಚುಲರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ ಇದಂತೂ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಇದು ಹಸಿ ವಾಸನೆ ಹೋಗೋ ತನಕ ಉಟ್ಕೋಬೇಕು. ಹಸಿ ವಾಸನೆ ಹೋಗಿದೆ. ಚಿಕನ್ ಹಾಕೋತಾ ಇದ್ದೀನಿ ನಾನು. ಚಿಕನ್ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಅರಿಶಿನ ಹಾಕ್ತೀನಿ. ಇದು ಆದಷ್ಟು ಚಿಕನ್ ಎಣ್ಣೆಲೇ ಫ್ರೈ ಆಗೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ನೀರು ಹಾಕ್ತೀನಿ ಅಂದರೆ ಸ್ವಲ್ಪ ಟೇಸ್ಟ್ ಹಾಳಾಗುತ್ತೆ. ಸೊ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋದು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಮೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಪೆಪ್ಪರ್ ಪೌಡರು ತುಂಬ ಆದಷ್ಟು ಎದೆ ಉರಿ ಬಂದ್ಬಿಡುತ್ತೆ ವಯಸ್ಸಾದವ್ರಿಗೆ. ಆ ಪೆಪ್ಪರ್ ತುಂಬ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಕಫ ಕಟ್ಟಿದ್ರೆ ಕಫ ಎಲ್ಲ ಇದಾಗುತ್ತೆ. ನೋಡ್ಬಿಟ್ಟು ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಹಂಗಂತ ಜಾಸ್ತಿ ಹಾಕೊಳ್ಳೋಕ್ಕೂ ಹೋಗ್ಬೇಡಿ, ಮೀಡಿಯಮಾಗಿ ಹಾಕ್ಕೊಳ್ಳಿ. 5 ನಿಮಿಷ ಕ್ವಿಕ್ಕಾಗಿ ಆಯಿತು. ಬ್ಯಾಚುಲರ್ಸ್ ತುಂಬ ಈಸಿ ರೆಸಿಪಿ ಇದು. ತುಂಬ ಅಂದರೆ ತುಂಬ ಈಸಿ. ಈವ್ನಿಂಗ್ ಟೈಮ್ ಅಂತೂ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಿರ್ತಾರೆ. ಮನೆ ಗಂಡಸರಾಗಲಿ ಎಲ್ಲರೂ ತುಂಬ ಇಷ್ಟಪಡ್ತಿರ್ತಾರೆ. ಬರೀ 4 ಇಂಗ್ರೀಡಿಯೆಂಟಲ್ಲಿ ಎಷ್ಟು ಬೇಗ ಆಗೋಯ್ತು ನೋಡಿ. ಬರೀ ಈರುಳ್ಳಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪೆಪ್ಪರ್ ಪೌಡರ್ ಅಷ್ಟೇ. ಜಾಸ್ತಿ ಇದೆಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸೇ. ಟೇಸ್ಟ್ ಎಷ್ಟು ಬೇಕಾಯಿತು ನೋಡಿ. 5 ನಿಮಿಷದ ಕೆಲಸ ಇದು. ನನಗೆ ಸಡನ್ನಾಗಿ ನೆಂಟರು ಬಂದ್ಬಿಟ್ರು. ಸೊ ರಸ ಮಾಡ್ಕೊಂಡಿದ್ದು ಸೈಡ್ ಐಟಮ್ಸ್ ಸಕ್ಕತ್ತಾಗಿರುತ್ತೆ. ಸ್ಪೈಸಿಗೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ. ಪ್ಲೀಸ್ ಎಲ್ಲ ಟ್ರೈ ಮಾಡಿ ನೋಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ನಿಮ್ಮ ಹುಡುಗಿ ಕಾವ್ಯ.